ಸ್ನೇಹಿತರೆ ನಮಸ್ಕಾರ. ಬಿಗ್ ಬಾಸ್ ಸೀಸನ್ 12ರ ಮನೆಯ ಸೆನ್ಸಿಬಲ್ ಆಟಗಾರ ಯಾರು ಅಂತೇಳಿ ಕೇಳಿದ್ರೆ ಅದು ಮ್ಯೂಟೆಂಟ್ ರಘು ಅಂತ ಹೇಳ್ಬಿಟ್ಟು ಯಾವುದೇ ಅನುಮಾನ ಇಲ್ಲದೆ ಹೇಳ್ಬೋದು. ಕಾರಣ ಏನು ಅಂತ ಹೇಳಿದ್ರೆ, ರಘು ಬಂದಂಥ ಸಂದರ್ಭದಲ್ಲಿ ಮಾಡಿದಂತಹ ಸದ್ದಿಗೂ ಅದಾದ ಬಳಿಕ ರಘು ಬದಲಾದಂತಹ ರೀತಿಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಈ ಮ್ಯೂಟೆಂಟ್ ರಘು ಬಿಗ್ ಬಾಸ್ ಮನೆ ಒಳಗಡೆ ಬಂದಾಗ ಎಲ್ಲರೂ ಕೂಡ ಒಂದು ಕ್ಷಣ ಆತಂಕ ಪಟ್ಟಿದ್ರು. ಆ ಆತಂಕದಲ್ಲಿ ರಘು ಮೇಲೆ ಅಟ್ಯಾಕ್ ಮಾಡುವಂಥ ಪ್ರಯತ್ನವನ್ನು ಕೂಡ ಮಾಡಿದರು. ಮಾತಿನ ಮೂಲಕ ಎಲ್ಲರೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ಅಟ್ಯಾಕ್ ಮಾಡಿದರು. ಅದರಲ್ಲೂ ಕೂಡ ಅಶ್ವಿನಿ ಗೌಡ, ಜಾಹ್ನವಿ ಅಂತೂ ರಘುವನ್ನು ಕಿತ್ತು ತಿನ್ನುವ ರೀತಿಯಲ್ಲಿ ಅಬ್ಬರಿಸಿ ಆರ್ಭಟಿಸಿದರು. ಆದರೆ ಇವರಿಗೆ ಗೊತ್ತಿಲ್ಲದೆ ಇರುವ ರೀತಿಯಲ್ಲಿ ರಘು ಈಗ ಇಡೀ ಬಿಗ್ ಬಾಸ್ ಮನೆಯನ್ನೇ ಆವರಿಸಿಕೊಂಡಿದ್ದಾನೆ. ಕೇವಲ ಬಿಗ್ ಬಾಸ್ ಮನೆಯನ್ನು ಮಾತ್ರವಲ್ಲ, ಬಿಗ್ ಬಾಸ್ ಮನೆಯ ವೀಕ್ಷಕರನ್ನೂ ಕೂಡ ರಘು ಯಾವ ರೀತಿ ಆವರಿಸಿಕೊಂಡಿದ್ದಾರೆ ಅನ್ನೋದಕ್ಕೆ ಸಾಕ್ಷಿಯಾಗಿ ಈಗ ಬಿಗ್ ಬಾಸ್ ಮನೆಯ ಹೊರಗಡೆ ಮತ್ತು ಬಿಗ್ ಬಾಸ್ ಮನೆಯ ಒಳಗಡೆ ರಘುಗೆ ಸಿಗ್ತಿರುವಂಥ ಜನ ಬೆಂಬಲವೇ ಸಾಕ್ಷಿಯಾಗಿ ನಿಲ್ತಿದೆ. ಅದರ ಜೊತೆಗೆ ತನ್ನತ್ತ ಎಸೆದಂತಹ ಪ್ರತಿಯೊಂದು ಕಲ್ಲನ್ನು ಕೂಡ ತಾಳ್ಮೆಯಿಂದ ಕಾಪಾಡಿಕೊಂಡು ಅದರಲ್ಲೇ ಮನೆ ಕಟ್ಕೊಳ್ಳೋದು ಅಂತೇಳಿ ಹೇಳ್ತಾರಲ್ಲ, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ರಘು ಗೆದ್ದಿದ್ದಾರೆ ಅಂತಲೇ ಹೇಳ್ಬೋದು. ಹಾಗಾದರೆ ರಘು ಎಲ್ಲರ ಗಮನವನ್ನು ಸೆಳೀತಿರೋದು, ಎಲ್ಲರ ಹೃದಯವನ್ನು ಗೆಲ್ತಿರೋದು ಹೇಗೆ? ರಘು ಒಬ್ಬ ಸೆನ್ಸಿಬಲ್ ಆಟಗಾರನಾಗಿ ಬದಲಾಗಿದ್ದು ಹೇಗೆ? ಬಿಗ್ ಬಾಸ್ ಮನೆಯ ಈ ಸೀಸನ್ನ 12ನೇ ಸೀಸನ್ನ ಒಬ್ಬ ಸುಪ್ರಸಿದ್ಧ ಸ್ಪರ್ಧಿಯಾಗಿ ಈಗಾಗಲೇ ಒಮ್ಮೆ ಕಿಚ್ಚನ ಚಪ್ಪಾಳೆಯನ್ನು ಗಿಟ್ಟಿಸ್ಕೊಂಡಿದ್ದಾರೆ. ಈಗ ಮತ್ತೊಮ್ಮೆ ರಘುಗೆ ಕಿಚ್ಚನ ಚಪ್ಪಾಳೆ ಬರುತ್ತಾ? ಅಂಥದ್ದೊಂದು ಆಟವನ್ನು ಆಡಿರುವಂತಹ ರಘುಗೆ ಮೆಚ್ಚುಗೆಯ ಮಾತುಗಳು ಯಾವ ರೀತಿ ವ್ಯಕ್ತವಾಗ್ತಿದೆ ಹೊರಗಡೆ ಮತ್ತು ಒಳಗಡೆ, ಎರಡನ್ನೂ ಕೂಡ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಬಿಗ್ ಬಾಸ್ ಮನೆಯಲ್ಲಿ ರಘು ಅವರ ಆಟ ಎಲ್ಲರ ಗಮನವನ್ನು ಸೆಳೀತಿದೆ ಅನ್ನೋದಕ್ಕೆ ಸಾಕಷ್ಟು ಸಾಕ್ಷಿಗಳಿದ್ದಾವೆ. ರಕ್ಷಿತಾ ಮತ್ತು ಮಾಳು ಅವರಿಂದ ನಾಮಿನೇಷನ್ ಆದರೂ ಕೂಡ ರಘು ಅದನ್ನು ಸವಾಲಾಗಿ ಸ್ವೀಕರಿಸಿದರು. ನಾಮಿನೇಟ್ ಆದಂಥ ತಂಡದ ಟಾಸ್ಕ್ಗಳ ಗೆಲುವಿಗೆ ಜೊತೆಗೆ ಕ್ಯಾಪ್ಟನ್ಸಿ ಟಾಸ್ಕ್ನ ಅರ್ಹತೆಯನ್ನು ಪಡೆಯೋದ್ರ ಜೊತೆಗೆ ಕೊನೆಗೆ ಅಂತಿಮವಾಗಿ ಕ್ಯಾಪ್ಟನ್ ಆಗೋದ್ರ ಮೂಲಕ 2ನೇ ಬಾರಿಗೆ ಬಿಗ್ ಬಾಸ್ ಮನೆಯ ಕ್ಯಾಪ್ಟನ್ ಆಗಿ ರಘು ಹೊರಹೊಮ್ಮಿದ್ದಾರೆ. ಈ ಮೂಲಕ ತಮ್ಮ ಸಾಮರ್ಥ್ಯವನ್ನು ಸಾಬೀತುಪಡಿಸಿದ್ದಾರೆ. ಕಿಚ್ಚನ ಮೆಚ್ಚುಗೆ ಯಾವುದೇ ಕಾರಣಕ್ಕೂ ಕೂಡ ತಪ್ಪಾಗಿಲ್ಲ ಅನ್ನುವಂಥನ್ನು ಸಾಬೀತುಪಡಿಸಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಯಾರಿಗಾದರೂ ಕೇಡು ಬಯಸಿದರೆ ಅದು ದೊಡ್ಡ ಕಿತ್ತಾಟಕ್ಕೆ ಕಾರಣ ಆಗ್ತದೆ. ರಘು ಅವರಿಗೆ ಈ ವಾರ ಹಾಗೇನೇ ಆಯಿತು. ಚೆನ್ನಾಗಿ ಆಡ್ತಿದ್ದಂಥ ರಘು ಅವರು ರಕ್ಷಿತ ಕಾರಣಕ್ಕೆ ನಾಮಿನೇಷನ್ ಸ್ಥಾನಕ್ಕೆ ಹೋಗಿ ಕೂರಬೇಕಾಯಿತು. ಆ ಬಳಿಕ ಮಾಳು ಅವರು ಕೂಡ ರಘು ಅವರನ್ನು ನೇರವಾಗಿ ನಾಮಿನೇಟ್ ಮಾಡ್ತಾರೆ. ಈ ಎಲ್ಲ ವಿಚಾರಕ್ಕೆ ರಘು ಅವರು ಅಪ್ಸೆಟ್ ಆಗಿದ್ದರೂ ಕೂಡ, ಆದರೆ ಅವರು ಎಲ್ಲರಂತೆ ಜಗಳವನ್ನು ಮಾಡಲಿಲ್ಲ. ಈಗ ಅವರು ತನ್ನತ್ತ ಬಂದಂತಹ ಕಲ್ಲುಗಳನ್ನೇ ಮನೆ ಮಾಡಿ ಕಟ್ಟಿಕೊಂಡ್ರು. ಇನ್ಫ್ಯಾಕ್ಟು ರಘು ಅವರ ಬರ್ತ್ಡೇ ಇವತ್ತು. ರಘು ಬರ್ತ್ಡೇಗೆ ಬಿಗ್ ಬಾಸ್ ಮನೆ ಮತ್ತು ಬಿಗ್ ಬಾಸ್ ಮನೆಯ ಹೊರಗಡೆ ಸಿಕ್ಕಂಥ ಗಿಫ್ಟ್ ಏನು ಅಂತ ಹೇಳಿದ್ರೆ, ನಿನ್ನೆ ರಘು ಅವರು ಕ್ಯಾಪ್ಟನ್ ಆಗಿ ಆಯ್ಕೆ ಆಗಿರುವಂಥದ್ದು. ಹೌದು, ಬಿಗ್ ಬಾಸ್ ಮನೆಯಲ್ಲಿ ಒಮ್ಮೆ ಕ್ಯಾಪ್ಟನ್ ಆಗೋದೇ ದೊಡ್ಡ ವಿಚಾರ. ಅದರಲ್ಲೂ ಕೂಡ 2 ಬಾರಿ ಕ್ಯಾಪ್ಟನ್ ಆಗೋದು, ಅದರಲ್ಲೂ ಕೂಡ ಈ ವೈಲ್ಡ್ ಕಾರ್ಡ್ ಮೂಲಕ ಬಂದಂಥ ಸ್ಪರ್ಧಿ 2 ಬಾರಿ ಕ್ಯಾಪ್ಟನ್ ಆಗೋದು ಅಂತ ಹೇಳಿದ್ರೆ ವಿಶೇಷನೇ ಸರಿ. ಬಿಗ್ ಬಾಸ್ ಮನೆಯಲ್ಲಿ ಯಾವ ರೀತಿ ಇರಬೇಕು ಅನ್ನೋದನ್ನು ರಘು ಅವ್ರನ್ನ ನೋಡಿ ಕಲಿಬೇಕು. ಕಳೆದ ಸೀಸನ್ನಲ್ಲಿ ಹನುಮಂತ, ಈ ಸೀಸನ್ನಲ್ಲಿ ರಘು. ಮುಗ್ಧತೆ ಮತ್ತು ಮೌನಕ್ಕೆ ಹೆಚ್ಚು ಬೆಲೆ ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ. ಅಷ್ಟು ಮಾತ್ರವಲ್ಲ, ಸುಮ್ಮನೆ ಕಿರುಚಾಡಿ ಕೂಗಾಡಿ ರಂಪ ರಾಮಾಯಣವನ್ನು ಮಾಡಿ ಇನ್ನೊಬ್ಬರ ಕಾಲು ಎಳೆದು ಇನ್ನೊಂದೊಬ್ಬರ ತಮಾಷೆ ಮಾಡಿ ಇನ್ನೊಬ್ಬರಿಗೆ ಹೀಯಾಳಿಸಿ ಮತ್ತು ಇನ್ನೊಬ್ಬರನ್ನು ಡೌನ್ ಮಾಡಿ ನಾನು ಮೇಲೆ ಹೋಗಬೇಕು ಅನ್ನುವಂತಹ ಯಾವುದೇ ರೀತಿಯಾದಂಥ ವ್ಯಕ್ತಿತ್ವವನ್ನು ಇರಿಸಿಕೊಳ್ಳದಂಥ ರಘು ಬಿಗ್ ಬಾಸ್ ಮನೆಯ ಹೊರಗಡೆನೂ ಕೂಡ ಹೃದಯವನ್ನು ಗೆಲ್ತಿದ್ದಾರೆ. ನಿಧಾನಕ್ಕೆ ಜನರ ಪ್ರೀತಿಯನ್ನು ಗಿಟ್ಟಿಸಿಕೊಳ್ಳುತ್ತಿದ್ದಾರೆ. ಯಾವ ಮನೆ ಬಿಗ್ ಬಾಸ್ ಮನೆಗೆ ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿ ಪಡೆದಂಥ ಸಂದರ್ಭದಲ್ಲಿ ಇಡೀ ಮನೆಯೇ ಆಕ್ರೋಶವನ್ನು ವ್ಯಕ್ತಪಡಿಸಿತ್ತು, ಅನುಮಾನದಿಂದ ದೂಡಿತ್ತು. ಜೊತೆಗೆ ಒಂದಷ್ಟು ಸಹಜವಾಗಿ ನಮ್ಮ ಮನೆಗೆ ಬರುವಂಥ ಹೊಸ ಸದಸ್ಯ ಅಥವಾ ಹೊಸ ಕಾಂಪಿಟೇಟರ್ನನ್ನು ನಾವು ಹೇಗೆ ನೋಡ್ತೀವೋ ಅದೇ ರೀತಿ ಇಡೀ ಬಿಗ್ ಬಾಸ್ ಮನೆ ರಘು ಅವರನ್ನು ನೋಡಿತ್ತು ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿ ಕೊಟ್ಟಾಗ. ಆದರೆ ಅದಾದ ಬಳಿಕ ಮೊದಲ ವಾರದಲ್ಲೇ ರಘು ಅವರು ಕ್ಯಾಪ್ಟನ್ ಆದಾಗ ಇಡೀ ಮನೆಯೇ ಶಾಕ್ ಆಗಿ ಹೋಗಿತ್ತು. ರಘು ಅವರ ಎನರ್ಜಿ ಏನು ಅನ್ನೋದು ಅಲ್ಲಿಗೆ ಸಾಬೀತಾಗಿತ್ತು. ಈಗ ಮತ್ತೆ ಕ್ಯಾಪ್ಟನ್ ಆಗೋದ್ರ ಮೂಲಕ ಬಿಗ್ ಬಾಸ್ ಮನೆಯಲ್ಲಿ ರಘು ಅವರ ಕದರ್ ಏನು ಅನ್ನೋದು ಗೊತ್ತಾಗಿದೆ. ಆ ಬಳಿಕ ಮುಂದಿನ ವಾರಕ್ಕೆ ಮತ್ತೆ ಕ್ಯಾಪ್ಟನ್ ಆಗುವಂತಹ ಅರ್ಹತೆಯನ್ನು ರಘು ಪಡೆದಿದ್ದಾರೆ. ಇನ್ನು ಆ ವಾರ ವೋಟಿಂಗ್ ಮೂಲಕ ಕ್ಯಾಪ್ಟನ್ ಆಯ್ಕೆ ಮಾಡಲಾಗಿತ್ತು. ಆ ವಾರವೂ ಕೂಡ ಟಾಸ್ಕ್ ಮೂಲಕ ಕ್ಯಾಪ್ಟನ್ನ ಆಯ್ಕೆ ಮಾಡುವಂಥ ಅವಕಾಶ ಇದ್ದಿದ್ರೆ ರಘು ಅವರೇ ಮತ್ತೆ ಕ್ಯಾಪ್ಟನ್ ಆಗ್ತಿದ್ರೇನೋ. ಆ ವಾರ ಧನುಷ್ ಅವರಿಗೆ ಹೆಚ್ಚು ಓಟು ಬಿದ್ದಂಥ ಕಾರಣ ಕ್ಯಾಪ್ಟನ್ ಆದರು. ಇಲ್ಲವಾದರೆ ರಘು ಇದು 3ನೇ ಬಾರಿ ಕ್ಯಾಪ್ಟನ್ ಆಗ್ತಾ ಇದ್ದಿತ್ತು ಅಂತಲೂ ಕೂಡ ಅನಿಸುತ್ತೆ. ಈ ವಾರ ರಘು ಅವರು ನಾಮಿನೇಟ್ ಆಗದೇ ಇರುವಂಥ ತಂಡದಲ್ಲಿ ಇದ್ದರು. ಈ ವೇಳೆ ಟಾಸ್ಕ್ ಗೆದ್ದಂತಹ ತಂಡದವರು ಎದುರಾಳಿ ತಂಡದಿಂದ ಒಬ್ಬರನ್ನು ನಾಮಿನೇಟ್ ಮಾಡಿ ಈ ನಾಮಿನೇಟ್ ತಂಡಕ್ಕೆ ಕಳಿಸ್ಬೇಕಾಗಿತ್ತು. ಆಗ ರಕ್ಷಿತಾ ಶೆಟ್ಟಿ ಹಠ ಹಿಡಿದು ರಘು ಅವ್ರನ್ನ ನಾಮಿನೇಟ್ ಮಾಡ್ತಾರೆ ಮತ್ತು ನಾಮಿನೇಟ್ ತಂಡಕ್ಕೆ ಹೇಳ್ಕೊಳ್ತಾರೆ. ಈ ವಿಚಾರ ರಘು ಅವರಿಗೆ ಬೇಸರ ಮೂಡಿತ್ತು.
ಕಾರಣ ಏನು ಅಂತ ಹೇಳಿದ್ರೆ, ನಂದು ಬರ್ತ್ಡೇ ಈ ವಾರ, ಅದರಲ್ಲೂ ಕೂಡ ಶನಿವಾರ ನನ್ನ ಬರ್ತ್ಡೇ ಇತ್ತು. ಹಾಗಾಗಿ ಎಲ್ಲೋ ಒಂದು ಕಡೆ ಈ ವಾರನಾದರೂ ಕೂಡ ನಾನು ನಾಮಿನೇಟ್ ಆಗಬಾರ್ದು ಅಂತೇಳಿ ಅಂದ್ಕೊಂಡಿದ್ದೆ ಅಂತೇಳಿ ರಘು ಹೇಳ್ತಾರೆ. ಆದರೆ ಈ ವಿಚಾರದಲ್ಲಿ ರಘು ಅವರಿಗೆ ಸ್ವಲ್ಪ ಬೇಸರನೂ ಕೂಡ ಇತ್ತು. ಇದಾಯಿತು, ಸ್ವಲ್ಪ ಸೇವ್ ಆಗಬಹುದೇನೋ ಅಂತೇಳಿ ಅಂದ್ಕೊಂಡಿದ್ದಂಥ ಸಂದರ್ಭದಲ್ಲಿ ರಘು ಅವರನ್ನು ಮತ್ತೆ ನೇರವಾಗಿ ನಾಮಿನೇಟ್ ಮಾಡಿದ್ದು ಮಾಳು ಅವರು. ಸೊ ದಟ್ ದೊಡ್ಡ ಶಾಕ್ ಎದುರಾಗಿತ್ತು. ರಕ್ಷಿತಾ ನನ್ನ ಹೆಸರನ್ನು ತೆಗೆದುಕೊಂಡಾಗ ಏನೂ ಕೂಡ ಅನ್ನಿಸ್ಲೇ ಇಲ್ಲ, ಏನೂ ಆಗಲ್ಲ ಅಂತೇಳಿ ನಂಗೆ ಗೊತ್ತಿತ್ತು. ಆದರೆ ಮಾಳು ಕೂಡ ನನ್ನ ನಾಮಿನೇಟ್ ಮಾಡ್ತಾರೆ ಅಂತ ಹೇಳಿ ಅಂದ್ಕೊಂಡಾಗ ನನಗೆ ಏನಾಗ್ತದೆ ಅನ್ನೋದೇ ಗೊತ್ತಾಗ್ತಿಲ್ಲ ಅಂತೇಳಿ ರಘು ಬೇಸರವನ್ನು ಹೊರಗಡೆ ಹಾಕಿದರು. ಆದರೆ ಈ ನಾಮಿನೇಷನ್ನೇ ಈಗ ರಘುಗೆ ವರದಾನ ಆಗಿದೆ. ನಾಮಿನೇಟ್ ಆದಂಥ ತಂಡ ಹೆಚ್ಚು ಟಾಸ್ಕ್ಗಳನ್ನು ಗೆದ್ದದ್ರಿಂದ ಅವರ ಕ್ಯಾಪ್ಟನ್ಸಿ ಟಾಸ್ಕಿಗೆ ಆಯ್ಕೆ ಆಗ್ತಾರೆ. ಸೊ ದಟ್ಟು ರಘು ಅವರು ನಿನ್ನೆ ಕ್ಯಾಪ್ಟನ್ ಆಗಿ ಆಯ್ಕೆ ಆಗ್ತಾರೆ. ಈ ಮನೆಯ ನೂತನ ಕ್ಯಾಪ್ಟನ್ ಆಗಿ ರಘು ಆಯ್ಕೆ ಆಗೋದ್ರ ಮೂಲಕ ಬಿಗ್ ಬಾಸ್ ಮನೆಯಲ್ಲಿ ಈಗ ಮತ್ತೆ ರಘು ಅವರ ಕದರ್ ಶುರುವಾಗಿದೆ. ಇದರ ಜೊತೆಗೆ ಮತ್ತೊಮ್ಮೆ ಕಿಚ್ಚನ ಚಪ್ಪಾಳೆಯೂ ಕೂಡ ಸಿಗಬಹುದು ಅನ್ನುವಂಥ ಮಾತುಗಳು ಕೇಳಿ ಬರ್ತಿದ್ದಾವೆ. ಕಾರಣ ಏನು ಅಂತ ಹೇಳಿದ್ರೆ, ನೀವು ಗಮನಿಸಿಲ್ಲೋ ಗೊತ್ತಿಲ್ಲ, ಆರಂಭದಿಂದನೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ರಘು ಅವರನ್ನು ಒಂದು ರೀತಿಯಲ್ಲಿ ಟಾರ್ಗೆಟ್ ಮಾಡ್ತಾನೆ ಬರ್ತಾ ಇದ್ರು. ಅದರಲ್ಲೂ ಕೂಡ ಬಿಗ್ ಬಾಸ್ ಮನೆಯ ಪ್ರವೇಶವನ್ನು ಮಾಡಿದಂಥ ಸಂದರ್ಭದಲ್ಲಿ ಒಂದು ರೀತಿಯಲ್ಲಿ ಹೊಡೆಯೋ ರೀತಿಯಲ್ಲಿ ಹೋಗಿದ್ರು ಅಶ್ವಿನಿ ಗೌಡ ಮತ್ತು ಜಾಹ್ನವಿ. ಇದನ್ನು ಕೂಡ ರಘು ಕೂಲಾಗಿ ಸ್ವೀಕರಿಸಿದರು. ಅದಾದ ಬಳಿಕ ರಘು ಅವರ ವ್ಯಕ್ತಿತ್ವ ಮತ್ತು ರಘು ಅವರ ಪರ್ಸ್ನಾಲಿಟಿ ಎರಡೂ ಕೂಡ ವಿಭಿನ್ನ ಅನ್ನೋದು ಇವರ ಕ್ಷಮೆಯಾಚನೆಯಿಂದ ಗೊತ್ತಾಯಿತು. ಅದಾದ ಬಳಿಕ ಬದಲಾದಂಥ ರಘು ಮಾತು ಕಡಿಮೆ ಮಾಡಿದ್ರು, ಕೆಲಸ ಹೆಚ್ಚು ಮಾಡಿದ್ರು, ಬಿಗ್ ಬಾಸ್ ಮನೆಯ ಸ್ಪರ್ಧಿಗಳ ಪ್ರೀತಿಯನ್ನು ಗಳಿಸಿದ್ರು, ಹೊರಗಡೆನೂ ಕೂಡ ಒಳ್ಳೆಯ ಅಭಿಪ್ರಾಯವನ್ನು ಪಡೆದುಕೊಂಡ್ರು. ಹೀಗೆ ರಘು ಅವರು ತಮ್ಮ ಜೀವನದಲ್ಲಿ ಒಂದೊಂದೇ ಬದಲಾವಣೆಯನ್ನು ಮಾಡ್ಕೊಂಡು ಹೋದರು. ತಮ್ಮ ಮಾತಿನ ಶೈಲಿ, ತಮ್ಮ ವ್ಯಕ್ತಿತ್ವವನ್ನು ಒಂದು ರೀತಿಯಲ್ಲಿ ನೀಟಾಗಿ ಪಾಲಿಷ್ ಮಾಡ್ತಾ ಹೋದರು. ಯಾರ ಬಗ್ಗೆನೂ ಕೂಡ ಕೆಟ್ಟದಾಗಿ ಮಾತನಾಡಲಿಲ್ಲ, ಯಾರಿಗೂ ಕೂಡ ಕೇಡನ್ನು ಕೂಡ ಬಯಸಲಿಲ್ಲ, ಯಾರ ಬಗ್ಗೆನೂ ಕೂಡ ಕೀಳಾಗೂ ಕೂಡ ಮಾತನಾಡಲಿಲ್ಲ. ರಘು ಆಡಿದಂಥ ಪ್ರತಿಯೊಂದು ಮಾತುಗಳು, ರಘು ವರ್ತನೆ ಮಾಡಿದಂಥ ಪ್ರತಿಯೊಂದು ನೀತಿಗಳು ಎಲ್ಲವೂ ಕೂಡ ಮಾದರಿಯಾಗಿತ್ತು. ರಘು ಅವರು ಏನೇ ಮಾಡಿದ್ರು ಕೂಡ ಅದಕ್ಕೊಂದು ಅರ್ಥ ಇತ್ತು. ರಘು ಅವರು ಏನೇ ಮಾಡಿದ್ರು ಕೂಡ ಅದಕ್ಕೊಂದು ಒಳ್ಳೆಯ ಭಾವನೆ ಇರ್ತಿತ್ತು. ಯಾರಿಗೂ ಕೂಡ ಕೆಟ್ಟದನ್ನು ಬಯಸದಂಥ ರಘು ಅವರು ಇವತ್ತಿಗೆ ದೊಡ್ಡ ಸಾಧನೆಯನ್ನೇ ಮಾಡಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಯಾರೂ ಕೂಡ ಇಮ್ಯಾಜಿನ್ ಮಾಡದಂಥ ಸಾಧನೆ ಅದು. 2 ಬಾರಿ ಕ್ಯಾಪ್ಟನ್ ಆಗೋದು ಅಂತ ಹೇಳಿದ್ರೆ ತಮಾಷೆನೇ ಅಲ್ಲ. ಅದಕ್ಕೆ ಆರಂಭದಲ್ಲಿ ಹೇಳಿದ್ದು, ರಘು ತನ್ನತ್ತ ಎಸೆದಂಥ ಪ್ರತಿಯೊಂದು ಕಲ್ಲುಗಳನ್ನು ಕೂಡ ಕಾಪಾಡಿಕೊಂಡು ಅದನ್ನೇ ಮನೆ ಮಾಡಿಕೊಂಡು ಆ ಮನೆಯಲ್ಲಿ ಈಗ ಸುಂದರವಾದಂತಹ ಸಂಸಾರವನ್ನು ನಡೆಸೋದಕ್ಕೆ ಶುರು ಮಾಡಿದ್ರಾ ಅನ್ನುವಂಥ ಅನುಮಾನ. ರಘು ಅವರು ಹೋಗ್ತಿರುವಂತಹ ರೀತಿ, ರಘು ಅವರು ಸಾಕ್ತಿರುವಂತಹ ಆಟದ ಶೈಲಿಯನ್ನು ನೋಡಿದ್ರೆ ಬಹುಶಃ ಫೈನಲ್ನಲ್ಲಿ ಕಪ್ ಗೆದ್ದರೂ ಕೂಡ ಅಚ್ಚರಿ ಇಲ್ಲ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಿದ್ದಾವೆ. ಬಿಗ್ ಬಾಸ್ ಮನೆಯಲ್ಲಿ ಯಾವಾಗ ಯಾವ ರೀತಿ ಆಟದ ಶೈಲಿಗಳು ಬದಲಾಗ್ತದೆ ಹೇಳೋಕ್ಕಾಗಲ್ಲ. ಎಷ್ಟೋ ಸ್ಟ್ರಾಂಗೆಸ್ಟ್ ಸ್ಪರ್ಧಿಗಳು ಕೊನೆ ಕ್ಷಣದಲ್ಲಿ ಶಾಕ್ ಆಗಿ ಎದುರುಗಡೆ ಬಂದು ಹೊರಗಡೆ ಹೋಗಿದ್ದು ಕೂಡ ಇದೆ. ಆದರೆ ರಘು ಆ ರೀತಿ ಆ ಗುಂಪಿಗೆ ಸೇರಿದವರು ಅಲ್ಲ ಅಂಥೇಳಿ ಅವರ ಆಟದ ಶೈಲಿಯಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ನೋಡೋಣ ಏನೆಲ್ಲ ಆಗುತ್ತೆ ಅಂತೇಳಿ. ರಘು ಆಟದ ಬಗ್ಗೆ, ರಘು ಆಟದ ಶೈಲಿ ಬಗ್ಗೆ ಮತ್ತು ರಘು ಆಡ್ತಿರೋದ್ರ ಬಗ್ಗೆ ಮತ್ತು 2ನೇ ಬಾರಿ ರಘು ಕ್ಯಾಪ್ಟನ್ ಆಗಿರೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.